ವಿಜಯ ನುಡಿ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಾನು ಸಲೀಂ ಜಾವೀದ್. ನಾವೀಗ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇಲ್ಲಿ ಸಾದಿಕ್ ಪಲಾನ್ ನಿವಾಸದಲ್ಲಿದ್ದೀವಿ. ನಾವು ಇಲ್ಲಿ ಏನು ಸಾದಿಕ್ ಪಲಾನ್ ನಿವಾಸ ಇದೆ ಇಲ್ಲಿ ದಕ್ಷಿಣ ಭಾಗದಲ್ಲಿ ಅವರು ನಾಮಪತ್ರ ಸಲ್ಲಿಸಿದರು. ಇವತ್ತು ಕೊನೆ ದಿನ 26ನೇ ತಾರೀಕು ನಾಮಪತ್ರ ಹಿಂಪಡೆಯೋಕ್ಕೆ ರಾಜ್ಯ ನಾಯಕರಾದಂಥ ಸಲೀಂ ಅಹಮದ್ ಸಾಹೇಬರು, ಶಾಸಕರಾದಂಥ ಬೆಂಗಳೂರಿಂದ ರಿಜ್ವಾನ್ ಅರ್ಷದ್, ಇನ್ನು ಹಲವಾರು ಮುಖಂಡರು, ಕಾಂಗ್ರೆಸ್ ಪ್ರಭಾವಿ ಮುಖಂಡರುಗಳು ಇಲ್ಲಿ, ಆಮೇಲೆ ಜಿಲ್ಲಾಧ್ಯಕ್ಷರಾದಂಥ ಮಂಜಪ್ಪ ಅವರು, ಭಾಳಷ್ಟು ಜನ ಮುಖಂಡರು ಬಂದಿದ್ದಾರೆ. ಇಲ್ಲಿ ಅವರ ನಿವಾಸದ ಹತ್ರ ಭಾಳ ದೊಡ್ಡ ಒಂದು ಹೈಡ್ರಾಮಾ ನಡೀತಾ ಇದೆ. ಅವರು ನಾಮಪತ್ರ ಹಿಂಪಡೆಯೋಕ್ಕೆ ಭಾಳಷ್ಟು ಮನವೊಲಿಸ್ತಾ ಇದ್ದಾರೆ. ಅವರು ಯಾವುದಕ್ಕೂ ಬಗ್ತಾ ಇಲ್ಲ, ಜಗ್ತಾ ಇಲ್ಲ. ಹಲವಾರು ಸಾವಿರಾರು ಕಾರ್ಯಕರ್ತರು, ಅವರ ಬೆಂಬಲಿಗರು ಇಲ್ಲಿ ನಿವಾಸದ ಹತ್ರ ಅವರು ಇಲ್ಲಿದ್ದಾರೆ. ತಾವು ಗಮನಿಸ್ಬೋದು, ಇಡೀ ಚಿತ್ರಣನ ತಾವು ನೋಡಿರಿ. ಅವರ ಬೆಂಬಲಿಗರು, ಭಾಳಷ್ಟು ಬೆಂಬಲಿಗರು ಅವ್ರು ನಿಂತ್ಕೊಂಡಿದ್ದಾರೆ. ಅವರು ಸಾದಿಕ್ ಪಲಾನ್ ಬೆಂಬಲಿಗರು ಅವರು ಅವರ ಬೆಂಬಲಕ್ಕೋಸ್ಕರ ನಿಂತ್ಕೊಂಡು ಅವರ ಪರ ಘೋಷಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಈಗ ಕಾದು ನೋಡಬೇಕು, ಸಮಯ ಮೀರಿ ಹೋಗ್ತಾ ಇದೆ. ಈಗ ಮುಂದೆ ಏನಾಗುತ್ತೆ, ಅವರೇನು ನಾಮಪತ್ರ ಹಿಂದೆ ಪಡಿತಾರೋ ಅಥವಾ ಅವರು ಕಣದಲ್ಲಿ ಉಳಿತಾರೋ ಈಗ ಕಾದು ನೋಡಬೇಕು. हमारे घर में मजा नहीं। बैठकर बात करेंगे, बात करके सब मिलकर जो फैसला लेंगे वो फैसला करेंगे, ठीक है? नहीं, आप हमें सब लार्ज इश्यूज पर गौर फिक्र करना पड़ेगा। वो इश्यूज 5 मिनट में इंशाल्लाह मैं फिर आऊँगा और पार्टी की तरफ से जिसको भी बुलाएंगे वो भी आएगा। बैठकर आराम से बात करेंगे। मैं भी पहलवान बोला हूँ, सादिक भाई फिर बैठकर हम बात करेंगे। बात करके जो हल हो सकती है इंशाल्लाह वो पूरा हल करेंगे, ठीक है? नहीं फिर हाँ, बिल्कुल माइनॉरिटी के लिए मैं भी खुद माइनॉरिटी का नुमाइंदा बिल्कुल बैठकर बात करेंगे, आराम से बात करेंगे। आपसे भी मैं अलग से बैठकर बात करता हूँ पूरे नौजवान साथियों को, क्योंकि मेरे लिए भी दावनगिरी नया नहीं है। मोहब्बत, आप लोगों का साथ मुझे यूथ कांग्रेस के ज़माने से मिला है। हमेशा वो चाहत मोहब्बत रखते रही मैं वापस आया हूँ, नहीं तो मैं क्यों आना था, वापस आया हूँ। ಕೊಡ್ತಿಲ್ಲದ್ರಲ್ಲ ಅವಾಗ ಸಂಧಾನ ಬೇಕಿತ್ತು. ಈಗ ಬಿ ಫಾರಂ ತಗೊಂಡ್ಬಂದು ನಮಗೆ ಎದಕ್ಕೆ ಚಾಕು ಹಾಕಿದ್ರಲ್ಲ, ಈಗ ಯಾವುದೇ ಕಾರಣಕ್ಕೆ ನಾವು ಸಂಧಾನಕ್ಕೆ ಒಪ್ಪಲ್ಲ. ನಮ್ಮ ಸಾದಿಕ್ ಪಲಾನ್ ಹೊಟ್ಟೀವಿ. ಅಕಸ್ಮಾತ್ ಈ ಸಂಧಾನ ಆದ್ರೂ ಕೂಡ ನಾವು ಡೋರ್ ಬೈ ಡೋರ್ ಹೋಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಓಟ್ ಹಾಕಿಸ್ತೀವಿ, ನೋಟ ಮಾಡಿಸ್ತೀವಿ, ಇಲ್ಲಾಂದ್ರೆ ಬೇರೆ ಪಕ್ಷಕ್ಕೆ ಹಾಕಿಸ್ತೀವಿ. ಸಾದಿಕ್ ಪಲಾನ್ ಯಾವುದೇ ಕಾರಣಕ್ಕೆ ಸಂಧಾನಕ್ಕೆ ಒಪ್ಪಲ್ಲ. ಸಾದಿಕ್ ಪಲಾನ್ ಜೊತೆಗೆ ಇಡೀ ಸಮಾಜ ಇದೆ. 50,000 ಓಟು ಸಾದಿಕ್ ಪಲಾನ್ ಜೊತೆಗಿದೆ. ಇದು ಸ್ವಾಭಿಮಾನ ಎಲೆಕ್ಷನ್. ದಾವಣಗೆರೆ ಉತ್ತರದಲ್ಲಿ ಏನು ಡೆವಲಪ್ಮೆಂಟ್ ಆಗಿಲ್ಲ, ಡೆವಲಪ್ಮೆಂಟ್ ಸ್ವಾಭಿಮಾನ ಎಲೆಕ್ಷನ್ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಮಲ್ಲಿಕಾರ್ಜುನ್ ಸಾಹೇಬ್ರಿಗೆ ಈಗ ಅಣ್ಣ ತಮ್ಮ ಆಗ್ತಾ ಇದೀವಿ. ಬಿ ಫಾರಂ ತಗೋಬೇಕಾದ್ರೆ ಅಣ್ಣ ತಮ್ಮ ಬಾಂಧವ ಎಲ್ಲೋಗಿತ್ತು? ಅವಾಗ ಎಲ್ಲೂ ಹೋಗಿಲ್ಲ. ಅವಾಗ ನಮಗೆ ಬ್ಯಾಕ್ಔಟ್ ಮಾಡಿದ್ರು. ಈಗ ಸಾದಿಕ್ ಪಲಾನ್ ಅಣ್ಣ, ಮೊಹಮ್ಮದ್ ವಾಸಿಂ ಅಣ್ಣ, ಈಗ ಅಣ್ಣನೂ ಇಲ್ಲ ತಮ್ಮನೂ ಇಲ್ಲ. ಓನ್ಲಿ ಎಲೆಕ್ಷನ್ ಪ್ರಜಾಪ್ರಭುತ್ವ ಇದು. ಈ ಸತಿ ಗೆಲ್ಲಿ ಬೀಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಿಸ್ತೀವಿ, ಹೈಕಮಾಂಡಿಗೆ ತೋರಿಸ್ತೀವಿ. ಪ್ರಚಾರಕ್ಕೆ ಬರ್ತಾರಂತಲ್ಲ ಸಮೀರ್ ಅಹಮದ್ ಸಾಹೇಬರು, ತನ್ವೀರ್ ಸಾಹೇಬರು, ಸಲೀಂ ಸಾಹೇಬರು, ನಮ್ಮ
ಹೇಳೋದ ನಮ್ಮ ಎಲ್ಲಾ ಮುಖಂಡರಿಗೆ ನಾವು ಗೌರವ ಕೊಡ್ತೀವಿ, ಅವರಿಗೆ ಜೀವ ಕೊಡ್ತೀವಿ. ಈ ಬೈ ಎಲೆಕ್ಷನ್ ಗೆ ಬರಬಾರ್ದು. ನಮ್ಮ ನಿಮಗೆ ಅಪೀಲ್ ಇದೆ, ಇಲ್ಲ ಅಂದ್ರೆ ಗೋ ಬ್ಯಾಕ್ ಪ್ರೊಟೆಸ್ಟ್ ಮಾಡ್ತೀವಿ, ಗೋ ಬ್ಯಾಕ್ ಕಾಂಗ್ರೆಸ್ ಅಂತೇಳಿ ಪ್ರತಿಭಟನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಕ್ಯಾನ್ವಾಸ್ ಮಾಡಕ್ ನಿನಗೆ ಬಿಡಲ್ಲ. ಈಗ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ನೋಡ್ರಿ 80% ನಮ್ಮ ಜನ 80,000 ಜನ ನಾವು ಅಲ್ಪಸಂಖ್ಯಾತರಾಗಿವಿ. ನಮ್ಮಿಂದ ಮುಖ್ಯಮಂತ್ರಿ ಆಗಿ ಈ ಸರಿ 40,000 ಓಟ್ ಇದೇ ಕ್ಷೇತ್ರದಲ್ಲಿ ಸೌತ್ ನಲ್ಲಿ ಓಟ್ ಮಾಡಿದ್ರೆ ಈ ಸರಿ 2 ವರ್ಷ ಸಿಎಂ ಇದೆ. ನಮ್ಗೆ ಬಿಫಾಮ್ ಕೊಟ್ಟಿಲ್ಲ, ನಮ್ಮ ಲೀಡರ್ಗಳಿಗೆ ಬೆಲೆ ಕೊಟ್ಟಿಲ್ಲ, ನಮ್ಮ ಲುಮ್ಮಾಕರಿಗೆ ಬೆಲೆ ಕೊಟ್ಟಿಲ್ಲ. ಅದಕ್ಕೆ ನಾವು ಈ ಸರಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಲ್ಲ. ನೋಡಿ, ಈಗ ಅವ್ರು ಕುತಂತ್ರ ಮಾಡಿದ್ರೆ ಮುಂದಿನ ಬಲದಲ್ಲಿ ಎಲೆಕ್ಷನ್ ಮಾಡ್ತೀನಿ ಮಲ್ಲಿಕಾರ್ಜುನ್ ಸಾಹೇಬ್ರು ಎದುರಿಸ್ತೀವಿ, ನಮ್ಮ ಹತ್ರ ಪ್ಲಾನ್ ಬಿ ರೆಡಿ ಇದೆ. ಪ್ಲಾನ್ ಬಿ ನಾಳಿಂದ ಚಾಲು ಆಗುತ್ತೆ. ಆ ಪ್ಲಾನ್ ಬಿ ಏನಂತೇಳಿ ಪೋಲಿಂಗ್ ಆಗತ್ತಲ್ಲ, ರಿಸಲ್ಟ್ ಬರುತ್ತಲ್ಲ, ಅವಾಗ ಬಹಿರಂಗ ಅವಾಗ ಹೇಳ್ತೀವಿ. ನಮ್ಮ ಹತ್ರ ಪ್ಲಾನ್ ಬಿ ರೆಡಿ ಇದೆ. ಸ್ವಾಭಿಮಾನ ಜನ ಯಾವುದೇ ಕಡೆ ಡೆವಲಪ್ಮೆಂಟ್ ಇರೋದ್ರ ನಾವು ಪಕ್ಷ ವಿರುದ್ಧ ಅಲ್ಲ, ವ್ಯಕ್ತಿ ವಿರುದ್ಧ ಅಲ್ಲ. ನಮ್ಗೆ ಚಾಕು ಹಾಕಿದ್ರೆ ಎಲ್ಲ ಹಾಕಿದ್ರೆ ಇಲ್ಲ ಹಾಕಿದ್ರೆ ಈ ಸತಿ ಚಾಕು ನಾವು ಎದಕ್ಕೆ ಕಣ್ಣಿಗೂ ಚಾಕು ಹಾಕ್ತೀವಿ. 40,000 ಓಟ್ ಬರೀ 40,000 ಓಟಲ್ಲಿ ಎಲೆಕ್ಷನ್ ಇರೋದು. ಆ 40,000 ಸಾದಿಕ್ ಪಲಾನ್ ಸಾಹೇಬ್ರಿಗೆ ಸಿಂಗಲ್ ಹಾಕ್ತೀವಿ. ಯಾವುದೇ ಕಡೆ ಸಂಘ ಒಪ್ಪಲ್ಲ ನಾವು. ಸಾದಿಕ್ ಪಲಾನ್ ಸಾಹೇಬ್ ನಮ್ಮ ಜೊತೆಗೆ ಸಾದಿಕ್ ಪಲಾನ್ ಸಾಹೇಬ್